ಎಲ್ಲರಿಗೂ ನಮಸ್ಕಾರ. ಹೋದ್ವಾರ ನಮ್ಮ ಚಿಕ್ಕಣ್ಣ ನಾಯಕರ ಶೌರ್ಯ ಪರಾಕ್ರಮಗಳನ್ನು ಶಂಶೇರ್ ಖಾನನನ್ನು ಹೇಗೆ ಸೋಲಿಸಿದ್ರು, ಹರಿಹರನ ಶೇರ್ ಖಾನಿಗೆ ಹೇಗೆ ಬಿಟ್ಕೊಟ್ರು ಎಲ್ಲ ಕೇಳಿದ್ರಿ. ಆಮೇಲೆ ರಾಯದುರ್ಗಕ್ಕೆ ಮುತ್ತಿಗೆ ಹಾಕಿದ್ರು. ರಾಯದುರ್ಗದ ಪಾಳೆಗಾರ ಬುರ್ಟಕಲ್ ಬೊಮ್ಮಣ್ಣ ನಾಯಕ ಊರು ಬಾಗಿಲನ್ನ ಚಾಬಿನೇ ತಂದು ಕೊಟ್ಬಿಟ್ಟು ಮತ್ತು ರಾಜಗುಂದ್ರನೇ ತಂದು ಕೊಟ್ಬಿಟ್ಟು ನೀವೇ ಇಟ್ಕೊಳ್ಳಿ, ನೀವೇ ನಡೆಸಿ ಸ್ವಾಮಿ, ಯುದ್ಧ ಯಾಕೆ ಅಂತ ಕೇಳ್ಕೊಂಡಾಗ ಚಿಕ್ಕಣ್ಣ ನಾಯಕರು ಬೇಡಿ ಅಂತ ಹೇಳಿ ಅವೆರಡನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಮಗಳನ್ನ ಮದುವೆ ಆಗಿ ಬಂದರು ಅಂತ ನಾನು ಹೇಳಿದೆ. ಅಲ್ಲಿಂದನೇ ಪುನಃ ಶುರು ಮಾಡ್ತೀನಿ. ಇದು ಅಲ್ಲದೆ ಅದೇ ಬೊಮ್ಮಣ್ಣ ನಾಯಕನು ದುರ್ಗದ ರಾಜನಿಗೆ ಹೆಣ್ಣು ಕೊಡುತ್ತೇವೆಂದು ಒಡಂಬಡಿಕೆ ಹೇಳಿ ಕಳಿಸಿದನು. ಆಗ ಚಿಕ್ಕಣ್ಣ ನಾಯಕರು ಬೊಮ್ಮಣ್ಣ ನಾಯಕರನ್ನು ಅವರ ಕುಟುಂಬವನ್ನು ಸಹ ರಾಯದುರ್ಗಕ್ಕೆ ಕಳಿಸಿಕೊಟ್ಟು ಕಾಳಾಯುಕ್ತಿ ಸಂವತ್ಸರದಲ್ಲಿ ಚಿಕ್ಕಣ್ಣ ನಾಯಕನಿಗೆ ಮದುವೆ ಬೆಳೆಯಿತು. ಆಯ್ತಾ? ಸೊ ಕಾಳಾಯುಕ್ತಿ ಸಂವತ್ಸರದಲ್ಲಿ ಚಿಕ್ಕಣ್ಣ ನಾಯಕರು ಮದುವೆ ಮಾಡ್ಕೊಂಡು ವಾಪಸ್ ಬರ್ತಾರೆ. ಇಲ್ಲಿ ಒಂದು ಟರ್ನಿಂಗ್ ಸಿಗುತ್ತೆ, ಒಂದು ಟರ್ನಿಂಗ್. ಇದಕ್ಕೆ ಚಿತ್ರದ ಇತಿಹಾಸದಲ್ಲಿ ಒಂದು ಟರ್ನಿಂಗ್ ಸಿಗುತ್ತೆ. ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಶಕವರ್ಷ 1600ಕ್ಕೆ ಸರಿಯಾದ ಇದೇ ಕಾಳಾಯುಕ್ತಿ ಸಂವತ್ಸರದಲ್ಲಿ ಅರಮನೆಯಲ್ಲಿ ಇದ್ದವರೆಲ್ಲ ಲಿಂಗಧಾರಣೆ ಮಾಡಿಸ್ಕೊಂಡು ಲಿಂಗಾಯತರಾಗ್ಬಿಡ್ತಾರೆ. ಕಾಳಾಯುಕ್ತಿ ಸಂವತ್ಸರದಲ್ಲಿ ಅರಮನೆಯಲ್ಲಿ ಸರ್ವರು ಜಂಗಮರ ಕೈಯಿಂದ ಶಿವದೀಕ್ಷೆಯನ್ನು ತೆಗೆದುಕೊಂಡು ರಾಜನು ನಾಗತಿಯರು ಸಹ ವಿಶಿಷ್ಟರು ಲಿಂಗವನ್ನು ಕಟ್ಟಿಸಿಕೊಂಡರು. ಇವರುಗಳು ಇದನ್ನ ಪಾಲಿಸುವುದಕ್ಕೆ ಉಗ್ರಚನ್ನ ದೇವರೆಂಬ ವಿರಕ್ತ ಜಂಗಮರನ್ನ ಗೊತ್ತು ಮಾಡಿ ಲಾಲನಕೋಟೆ ಬಾಗಿಲಲ್ಲಿ ಇವರಿಗೆ ಒಂದು ಕಲ್ಲು ಮಠ ಕಟ್ಟಿಸಿ ಕೊಟ್ಟಿದ್ದರು. ಎಲ್ಲರೂ ಅರಮನೆಯಲ್ಲಿ ಚಿಕ್ಕಣ್ಣ ನಾಯಕರು ಸೇರಿದಂತೆ ಎಲ್ಲ ನಾಗತಿಯರು, ಅರಮನೆಯ ಪ್ರಮುಖರು ಎಲ್ಲರೂ ಲಿಂಗ ದೀಕ್ಷೆ ತಗೊಂಡ್ಬಿಡ್ತಾರೆ. ಲಿಂಗ ದೀಕ್ಷೆ ತಗೊಂಡ್ಬಿಟ್ಟು ಅವಾಗ ಪ್ರಬಲವಾಗಿತ್ತೋ ಏನೋ ಆ ಏರಿಯಾದಲ್ಲಿ ಲಿಂಗ ದೀಕ್ಷೆ ತಗೋಬೇಕು ಅಂತ ಇವ್ರಿಗೆ ಅನ್ಸಿದೆ. ತಗೊಂಡಿದ್ದಾರೆ. ಸೊ ದಿನ ಶಿವಪೂಜೆ ಮಾಡಬೇಕಲ್ಲ. ಸೊ ಶಿವಪೂಜೆ ಮಾಡೋದು ಹೇಗೆ ಅಂತ ಪ್ರೊಸೀಜರ್ ಹೇಳ್ಕೊಳ್ಳೋಕ್ಕೆ ಒಬ್ರು ಸ್ವಾಮಿಗಳನ್ನ ನೇಮಿಸ್ತಾರೆ. ಉಗ್ರಚನ್ನ ವೀರದೇವರು ಅಂತ ಒಬ್ರು ಸ್ವಾಮಿಗಳನ್ನ ನೇಮಿಸ್ತಾರೆ. ಅವ್ರಿಗೆ ಈ ಲಾಲ್ಕೋಟೆ ಹತ್ರ ಒಂದು ಮಠ ಕಟ್ಟಿಸ್ಕೊಡ್ತಾರೆ. ಆಯ್ತಾ? ಕೆಲ ಕಾಲದಲ್ಲೇ ಇದೇ ಸಂವತ್ಸರದಲ್ಲಿ, ಅಂದ್ರೆ ಇನ್ನೂ ಒಂದು ವರ್ಷನೂ ಮುಗಿದಿರಲ್ಲ, ಇದೇ ಕಾಳಯುಕ್ತಿ ಸಂವತ್ಸರದಲ್ಲಿ ಇವರು ಲಿಂಗದೀಕ್ಷೆ ತಗೊಂಡು ಆ ಸಂವತ್ಸರ ಮುಗಿಯೋದಕ್ಕೂ ಮೊದಲೇನೆ ಇದೇ ಸಂವತ್ಸರದಲ್ಲಿ ಲಿಂಗವಂತರ ಮತವು ಸರಿಬೀಳದೆ ಹೋದುದರಿಂದ ರಾಜನ ಮನೆತನದಲ್ಲೂ ಲಿಂಗವನ್ನು ತೆಗೆದುಬಿಟ್ಟರು. ಇವ್ರಿಗೆ ಯಾಕೋ ಸರಿ ಹೋಗ್ಲಿಲ್ಲ. ಎಲ್ಲರೂ ಲಿಂಗವನ್ನ ತೆಗೆದುಬಿಟ್ಟು ಆ ದೀಕ್ಷೆಯಿಂದ ಈಚೆ ಬಂದ್ಬಿಟ್ರು. ಆದರೆ ಹಟ್ಟಿ ಮಲ್ಲವನಾಗತಿ ಮಾತ್ರ ಲಿಂಗ ಕಟ್ಟಿಕೊಂಡು ಎಲ್ಲರನ್ನು ಬಿಟ್ಟು ಬೇರೆ ವಾಸ ಮಾಡ್ತಿದ್ಲು. ಹಟ್ಟಿ ಮಲ್ಲವನಾಗತಿ ಅಂತ ಒಬ್ರು ಇವರ ಧರ್ಮಪತ್ನಿ, ಚಿಕ್ಕಣ್ಣ ನಾಯಕರ ಧರ್ಮಪತ್ನಿ ಹಟ್ಟಿ ಮಲ್ಲವನಾಗತಿ ನಾನು ಮಾತ್ರ ಒಂದ್ಸಲಿ ದೀಕ್ಷೆ ತಗೊಂಡಿದ್ದೀನಿ, ನಾನು ಸಾಯೋವರೆಗೂ ನಾನು ಇದನ್ನು ಪಾಲನೆ ಮಾಡ್ತೀನಿ ಅಂತೇಳಿ ಕೊನೆವರೆಗೂ ಅವ್ರು ಬೇರೆನೇ ಒಂದು ಅರಮನೆ ಅಲ್ಲೇ ಕಟ್ಕೊಂಡ್ಬಿಟ್ಟು ಬೇರೆನೇ ಇದ್ದು ಬಿಡ್ತಾರೆ. ಕೊನೆಯವರೆಗೂ ಬೇರೆ ಇರ್ತಾರೆ. ನಾನು ಶರಣೆ ಈಗ ಅಂತ ಹೇಳ್ಬಿಟ್ಟು ಬೇರೆ ಇರ್ತಾರೆ. ಅವರೊಬ್ರು ಮಾತ್ರ ಲಿಂಗವತ್ತರಾಗಿ ಉಳ್ಕೊಂಡ್ಬಿಡ್ತಾರೆ, ಮಿಗ್ದವರೆಲ್ಲ ತಗೊಂಡ್ಬಿಡ್ತಾರೆ. ಇದು ಇನ್ನೊಂದು ಟರ್ನಿಂಗ್ ಆಗುತ್ತೆ. ಇದೊಂದಾಯ್ತು. ಇನ್ನೊಂದೇನಾಗುತ್ತೆ, ಶಕವರ್ಷ 1601ನೇ ಸಿದ್ಧಾರ್ಥಿ ಸಂವತ್ಸರದಲ್ಲಿ ತರೀಕೆರೆ ಪಾಳ್ಯಗಾರರು ತಮ್ಮನೆ ಹೆಣ್ಮಗಳಾದ ಹನುಮವನ್ನ, ಬಹಳ ಚೆಲುವೆ ತರೀಕೆರೆ ಪಾಳ್ಯಗಾರರ ಮಗಳು, ಆ ಕಾಲಕ್ಕೆ ಸುತ್ತಮುತ್ತಲ ಫಾಸಲೆಯಲ್ಲಿದ್ದಂಥ ಅತ್ಯಂತ ಚೆಲುವಾದಂಥ ಹುಡುಗಿ ಆ ಮಗು. ಆ ಹೆಣ್ಣು ಮಗುನ ಕೊಟ್ಟು ದುರ್ಗದ ಪಾಳ್ಯಗಾರರ ಚಿಕ್ಕಣ್ಣ ನಾಯಕರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ ಬಿದಿರೂರಿನ ಚೆನ್ನಮ್ಮಾಜಿಯವರು ಮತ್ತು ಕೃಷ್ಣಪ್ಪನವರ ಮಧ್ಯಸ್ಥಿಕೆ ಮೂಲಕ ಹೇಳಿ ಕಳಿಸ್ತಾರೆ. ಬಿದಿರೂರು ಚೆನ್ನಮ್ಮಾಜಿ ಬಹಳ ಫೇಮಸ್, ಗೊತ್ತಲ್ಲ? ಬಿದಿರೂರಿನ ಚೆನ್ನಮ್ಮಾಜಿಯವರ ಮೂಲಕ ಹೇಳಿ ಕಳಿಸ್ತಾರೆ. ಆಗ ಈ ದುರ್ಗದ ದೊರೆ ಚಿಕ್ಕಣ್ಣ ನಾಯಕರು ಏನ್ ಮಾಡ್ಬಿಡ್ತಾರೆ, ಇಲ್ಲ ಬೇಡ ನಮಗೆ ಎಂದಿದ್ರು ಆಗೋಗದು, ಇಲ್ಲ ಹೋಗಿ ಮದುವೆ ಮಾಡ್ಕೊಂಡ್ ಬಂದಿದ್ರು ಆಗದು. ದೊರೆಗಳೇನ್ ಮಾಡ್ಬಿಡ್ತಾರೆ, ನಮ್ಮ ಆಯುಧ ಕೊಡ್ತೀವಿ ಮದುವೆ ಮಾಡಿ ಕಳಿಸಿ ಅಂತ ಇವ್ರು ಆಯುಧ ಕೊಟ್ಟು ಕಳಿಸ್ಬಿಡ್ತಾರೆ. ಚಂದ್ರಾಯುಧ, ಇವ್ರ ಹತ್ರ ಒಂದು ಚಂದ್ರಾಯುಧ ಇರುತ್ತೆ. ಆ ಚಂದ್ರಾಯುಧ ತೆಗೆದು ಕೊಟ್ಟು ಕಳಿಸ್ತಾರೆ. ಮಧ್ಯಸ್ಥಿಕೆ ಮಾಡಕ್ ಬಂದಿರ್ತಾರಲ್ಲ ಅವ್ರ ಕೈಲಿ, ತಗೊಂಡೋಗಿ ಇದಕ್ಕೆ ಮದುವೆ ಮಾಡಿಸಿ ಹೆಣ್ಣು ಕರ್ಕೊಂಬಂದ್ಬಿಡಿ ಅಂತ. ನೋಡ್ರಿ, ಆಯ್ತಾ? ಆದ್ರೆ ಇದು ತರೀಕೆಯವರು ನಮಗೆ ಅವಮಾನವಾಯಿತೆಂದು ತಿಳಿದು ಶಕುನವ್ವ ಅಂತ ಇನ್ನೊಬ್ಬಳನ್ನ ತಮ್ಮ ಮಗಳನ್ನ ಬಿಟ್ಬಿಡ್ತಾರೆ. ತರೀಕೆರೆ ಪಾಳ್ಯಗಾರ ಮಗಳು ಹನುಮವನ್ ಬಿಟ್ಬಿಡ್ತಾರೆ. ತಗೊಂಬಂದಿದ್ಯಾ ತಾನೇ ನೀನ್ ಚಂದ್ರಾಯುಧನ ಅಂತ ಹೇಳಿ ಶಕುನವ್ವ ಅಂತ ಇನ್ನೊಂದು ಹುಡುಗಿನ ತಂದು ಅದ್ರ ಜೊತೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಚಿಕ್ಕಣ್ಣ ನಾಯಕರಿಗೆ ಗೊತ್ತಾಗುತ್ತೆ, ಓಹೋ ಇವಳು ಹನುಮವ್ವ ಅಲ್ಲ, ಇವಳು ಯಾರೋ ಬೇರೆ, ಇವಳು ಶಕುನವ್ವ ಅಂತ, ಇದು ನನಗೆ ಅವಮಾನ ಮಾಡಿದ್ದಾರೆ ಅಂತ ಇವ್ರು ಭಾವಿಸ್ತಾರೆ. ಚಂದ್ರಾಯುಧ ಕೊಟ್ಟು ಕಳಿಸಿದ್ರು ಅಂತ ತರೀಕೆರೆ ಪಾಳ್ಯಗಾರರು ಭಾವಿಸಿ ಅವಮಾನ ಆಯ್ತು ಅನ್ಕೋತಾರೆ. ಇವರು ಹನುಮವನ ಬದಲಿಗೆ ಶಕುನವ್ವನ್ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಇವ್ರಿಗೆ ಅವಮಾನ ಆಯ್ತು ಅನ್ಕೋತಾರೆ. ಮಾಡಿದರೆಂದು ಚಿಕ್ಕಣ್ಣ ನಾಯಕರು ಅವಮಾನ ಆಯ್ತೆಂದು ತಿಳಿದಂತ ಚಿಕ್ಕಣ್ಣ ನಾಯಕರು ತರೀಕೆರೆ ಪಾಳ್ಯಪಟ್ಟಿನ ಮೇಲೆ ದಂಡೆತ್ತಿ ಯಗಟಿ ಎಲ್ಲಂಬಳಸೆ ಚೌಳು ಹಿರಿಯೂರು ಈ 3 ಗಡಿಗಳನ್ನ ತೆಗೆದುಕೊಂಡು ತರೀಕೆರೆ ಮೇಲೆ ಹೊರಡೋದಕ್ಕೆ ಉದ್ಯುಕ್ತರಾದರು. ಇದು ಯಾವಾಗ
ಚಿತ್ರದುರ್ಗದ ಪಾಳೆಗಾರರಾದಂಥ ಚಿಕ್ಕಣ್ಣ ನಾಯಕರು ತಮ್ಮ ಎಲ್ಲ ಸೈನ್ಯವನ್ನು ತಗೊಂಡು ತರೀಕೆರೆ ಮೇಲೆ ದಂಡೆತ್ ಬರ್ತೀವಿ ಅಂತಂದು ಆ ತರೀಕೆರೆ ಫಾಸಲೆಗೆ ಬರ್ತಾರೆ. ಯಾವ್ಯಾವುದು ಯಗಟಿ, ಯಲ್ಲಂಬಳಸೆ ಮತ್ತು ಚೌಳು ಹಿರಿಯೂರು, ಈ 3 ಗಡಿ ಭಾಗ ತರೀಕೆರೆದು. ಆ ಗಡಿ ಭಾಗನ ಇವ್ರ ಕಂಟ್ರೋಲ್ ತಗೊಂಡು ತರೀಕೆರೆಗೆ ನುಗ್ಗುತ್ತೀವಿ ಅಂತ ಬಂದಾಗ ತರೀಕೆರೆ ಕಡೆಯಿಂದ ಇನ್ನೊಂದು ನಿಯೋಗ ಬರುತ್ತೆ. ಆಯ್ತಪ್ಪ, ಯುದ್ಧ ಬೇಡ, ಹನುಮವನ್ನೇ ಮದುವೆ ಮಾಡಿಕೊಡ್ತೀವಿ ಅಂತ. ಆಯ್ತು ಅಂತೇಳಿ ಇಲ್ಲಿವರೆಗೂ ಬಂದಿದ್ದೀರಲ್ಲ ಮಹಾಸ್ವಾಮಿ ಚಿಕ್ಕಣ್ಣ ನಾಯಕರೇ, ನಮ್ಮ ಗಡಿನೂ ತಗೊಂಡಿದ್ದೀರಾ, ನೀವು ಇಲ್ಲಿವರೆಗೂ ಬಂದಿದ್ದೀರಾ, ತರೀಕೆರೆ ನಮ್ಮ ಅರಮನೆಗೆ ದಯಪಾಲಿಸ್ಬಿಡಿ, ನಮ್ಮ ಮಗಳನ್ನೇ ಕೊಟ್ಟು ಮದುವೆ ಮಾಡ್ಕೊಡ್ತೀವಿ ಅಂತ ನಿಯೋಗ ಕಳಿಸಿರ್ತಾರೆ. ಚಿಕ್ಕಣ್ಣ ನಾಯಕರಿಗೂ ಸರಿ ಅನ್ಸುತ್ತೆ, ಹೆಂಗೂ ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀನಿ, ನಡೀರಿ ತರೀಕೆರೆಗೆ ಅಂತೆಲ್ಲ ತಮ್ಮ ದಂಡಿನ ಜೊತೆಗೆ ತರೀಕೆರೆಗೆ ಹೋಗಿ ಅಲ್ಲಿದ್ದು ಮದುವೆ ಮಾಡ್ಕೊಂಡು ಹನುಮವನಾಗತಿಯನ್ನು ಕರ್ಕೊಂಡು ದುರ್ಗಕ್ಕೆ ಬರ್ತಾರೆ. ಚಿಕ್ಕಣ್ಣ ನಾಯಕರ ಕಾಲದಲ್ಲಿ ದುರ್ಗದ ಆದಾಯ 10 ಲಕ್ಷ ಸುವರ್ಣ ವರಹಗಳನ್ನು ಮುಟ್ಟಿತು. 10 ಲಕ್ಷ ನೋಡ್ರಿ. ತುಂಬಾ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ ವ್ಯವಹಾರಗಳು, ಎಲ್ಲ ವ್ಯವಹಾರಗಳು ತುಂಬಾ ಸುಗಮವಾಗಿ ನಡೀತಾ ಇತ್ತು ಅಂತ ಇದ್ರ ಅರ್ಥ. 6.5 ಲಕ್ಷ ನಾನು ನಿಮ್ಗೆ ಹೋದ ವಾರ ಹೇಳಿದ್ದು 10 ಲಕ್ಷಕ್ಕೆ ಮುಟ್ಟುತ್ತೆ ಚಿಕ್ಕಣ್ಣ ನಾಯಕರ ಕಾಲದಲ್ಲಿ ಅಂತಂದ್ರೆ ಇದು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬೆಳೆ ಮಳೆ ಎಲ್ಲ ಕಾಲಕ್ಕೆ ಆಗ್ತಾ ಇತ್ತು, ಎಲ್ಲ ಕೈಗೆ ಬರ್ತಾ ಇತ್ತು, ತೆರಿಗೆ ಸಂಗ್ರಹ ಚೆನ್ನಾಗಿ ಆಗ್ತಾ ಇತ್ತು. ಹಾಗಾಗಿ ದುರ್ಗದ ಆದಾಯ 10 ಲಕ್ಷ ಸುವರ್ಣ ವರಹಗಳನ್ನು ಮುಟ್ಟಿತು. ಈ ಮದುವೆ ಮಾಡ್ಕೊಂಡ್ರಲ್ಲ ತರೀಕೆರೆ ಪಾಳೆಗಾರರ ಮಗಳು ಹನುಮವನ್ ಮದುವೆ ಮಾಡ್ಕೊಂಡ್ಮೇಲೆ ಆ ಹಿಡ್ಕೊಂಡಿದ್ದಂತ ಚೌಳು ಹಿರಿಯವರು, ಯಗಟಿ, ಯಲ್ಲಂಬಳಸೆ ಎಲ್ಲಾನು ವಾಪಸ್ ಕೊಡ್ತಾರೆ. ಆಯ್ತಾ? ಸೊ ಇದೆಲ್ಲ ವಾಪಸ್ ಕೊಟ್ಟು ದೇವ್ರಿಗೆ ದಿನರಿಗೆ ಎಲ್ಲ ಒಂದು ಏನು ಸೇವೆ. ಯಾವತ್ತು ನೋಡಿ ರಾಜ ಮಹಾರಾಜರು ಪಾಳ್ಯಗಾರೆಲ್ಲ ತಮ್ಮ ರಾಜ್ಯ ಸುಖವಾಗಿ ನಡೀತಿರುವಾಗಲೇ ಅವರು ದೇವ್ರ ಸೇವೆ, ದೇವಸ್ಥಾನ, ಗುಡಿ, ಗುಂಡಾರ, ಕಲ್ಯಾಣಿಗಳು, ಇನ್ನೊಂದು ಮತ್ತೊಂದು ಸೇವೆಗಳನ್ನ ಮಾಡಿಸ್ತಾರೆ. ಹಂಗೆ ಇವರೆಲ್ಲ ಸೇವೆಗಳನ್ನು ಮಾಡಿಸ್ತಾರೆ. ಚಿನ್ನಮುಲಾಮಿನ ಗರುಡೋತ್ಸವ ಮೂರ್ತಿ ಮಾಡಿಸ್ತಾರೆ, ಚೆನ್ನಿಗರಾಯನ ಬಾಗೂರು ಚೆನ್ನಿಗರಾಯನ ತೇರು ಮಾಡಿಸ್ತಾರೆ, ಇವೆಲ್ಲ ಮಾಡಿಸ್ತಾರೆ. ಇದೆಲ್ಲ ಮಾಡಿಸ್ತಿದ್ದಾಗ ಇದರ ಮುಂದಿನ ವರ್ಷ ರೌದ್ರಿ ಸಂವತ್ಸರದಲ್ಲಿ ಬಿಜಾಪುರದ ರಣದುಲ್ಲಾ ಖಾನನ ದಂಡು ಇಲ್ಲಿಗೆ ಬರುತ್ತೆ. ಇದು ಯಾವಾಗ, ಇದು ದೊಡ್ಡ ಸ್ಟೋರಿ. ಇದು ಬಿಜಾಪುರದ ರಣದುಲ್ಲಾ ಖಾನು ಚಿತ್ರದುರ್ಗ ಮುತ್ತಾನೆ. ಬಿಜಾಪುರದ ರಣದುಲ್ಲಾ ಖಾನರ ಜೊತೆಗೆ ಶಿವಾಜಿ ಅವ್ರ ತಂದೆ ಶಹಾಜಿನೂ ಇಬ್ರು ಬಿಜಾಪುರದಿಂದ ಹೊರಟಿರ್ತಾರೆ. ಯಾರನ್ನ ಮುತ್ತಕ್ಕೆ? ಬೆಂಗಳೂರಿನಲ್ಲಿದ್ದಂಥ ಕೆಂಪೇಗೌಡರ ಮಗನಾದಂಥ ಇಮ್ಮಡಿ ಕೆಂಪೇಗೌಡರನ್ನ ಮುತ್ತಿ ಬೆಂಗಳೂರನ್ನ ವಶಪಡಿಸ್ಕೊಳ್ಳಕ್ಕೆ ಬೆಂಗಳೂರು ಹತ್ರ ಇರೋ ಚನ್ನಪಟ್ಟಣದ ಪಾಳೆಗಾರ ಜಗದೇವರಾಯ ಹೋಗಿ ಬಿಜಾಪುರಕ್ಕೆ ಹೇಳಿ, ಬನ್ನಿ ಬೆಂಗಳೂರು ಅಂತ ಬಹಳ ಸಂಪದ್ಭರಿತವಾದಂಥ ಊರಿದೆ, ಅದನ್ನು ಮುತ್ತಿಗೆ ಹಾಕಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಬಿಜಾಪುರದ ಆದಿಲ್ ಶಾಹಿಗಳ ಕಡೆಯಿಂದ ಅವರ ಇಬ್ಬರು ಸೇನಾಧಿಪತಿಗಳನ್ನ ಕರೆಸೋದಕ್ಕೆ ಕಾರಣರಾಗಿರ್ತಾರೆ. ಆ ಸೇನಾಧಿಪತಿಗಳೇ ಒಬ್ಬ ರಣದುಲ್ಲಾ ಖಾನು, ಮತ್ತೊಬ್ರು ಶಿವಾಜಿ ಅವರ ತಂದೆ ಶಹಾಜಿ. ಇವರಿಬ್ರು ಬಿಜಾಪುರ ಬಿಟ್ಟು ಹೊರಟು ದಾರಿಲಿ ಬರ್ತಾ ಎಲ್ಲ ಈ ತರ ಪಾಳೆಪಟ್ಟುಗಳನ್ನ ಮುತ್ತಿಗೆ ಹಾಕೊಂಡು ಬೆಂಗಳೂರು ತಲುಪಿ ಬೆಂಗಳೂರನ್ನ ಗೆದ್ದು ಶಹಾಜಿಯವರು 16 ವರ್ಷಗಳ ಕಾಲ ಬೆಂಗಳೂರಲ್ಲಿ ನೆಲೆ ನಿಂತು ಬೆಂಗಳೂರಿನ ಮತ್ತಷ್ಟು ದೇವಸ್ಥಾನಗಳ ಅಭಿವೃದ್ಧಿ, ಮತ್ತಷ್ಟು ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸಿದ್ರೆ, ರಣದುಲ್ಲಾ ಖಾನು ಬೆಂಗಳೂರನ್ನ ಗೆದ್ದ ಮೇಲೆ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಲ್ಲಿ ಚಿಕ್ಕದೇವರಾಜ ಒಡೆಯರ, ಮೈಸೂರನ್ನು ಆಳ್ತಿದ್ದಂಥ ಚಿಕ್ಕದೇವರಾಜರ ಒಡೆಯರ ಕೈಯಲ್ಲಿ ಹೀನಾಯವಾಗಿ ಸೋಲುಂಡು ವಾಪಸ್ ಬಿಜಾಪುರಕ್ಕೆ ಹೋಗ್ತಾನೆ. ಅರ್ಥ ಆಯ್ತಾ? ಚಿಕ್ಕದೇವರಾಜ ಒಡೆಯರು 1678ರಲ್ಲಿ ಚಿಕ್ಕದೇವರಾಜ ಒಡೆಯರು 1678ರಲ್ಲಿ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬೆಂಗಳೂರನ್ನು ತಗೋತಾರೆ. ಅದ್ರ ಮಧ್ಯೆ ಏನಾಗುತ್ತೆ, ಇವರು ಶಹಾಜಿ ಅವರು ಇಲ್ಲಿ ಬೆಂಗಳೂರನ್ನು ಆಳ್ತಿದ್ದಂಥ ಕಾಲದಲ್ಲಿ ಔರಂಗಜೇಬ ತನ್ನ ಕಿಲ್ಲೆದಾರನಾಗಿದ್ದಂಥ ಕಾಸಿಂ ಖಾನನ್ನು ಕಳಿಸಿ ಶಹಾಜಿಯವರನ್ನ ಸೋಲಿಸಿ ಕಾಸಿಂ ಖಾನ್ ಬೆಂಗಳೂರಲ್ಲಿ ಕೂತಿದ್ದಾಗ 1678ರಲ್ಲಿ ಚಿಕ್ಕದೇವರಾಜ ಒಡೆಯರು ಔರಂಗಜೇಬನಿಗೆ ನಿಯೋಗ ಕಳಿಸಿ ಔರಂಗಜೇಬನ ಜೊತೆ ಮಾತಾಡಿ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬೆಂಗಳೂರನ್ನ ತೆಗೆದುಕೊಳ್ಳುವುದರೊಂದಿಗೆ ಚಿಕ್ಕದೇವರಾಜ ಒಡೆಯರು, ಮೈಸೂರು ಒಡೆಯರ ಆಸ್ತಿಗೆ ಬೆಂಗಳೂರು ಒಂದು ಸೇರ್ಕೊಳ್ಳುತ್ತೆ. ಇದು ಈ ಮುಂದಿನ ಕಥೆ ಆಯ್ತು. ಇದಕ್ಕೋಸ್ಕರ ಈ ರಣದುಲ್ಲಾ ಖಾನು ಬಿಜಾಪುರ ಬಿಟ್ಟು ಬರ್ತಿರ್ತಾನೆ. ಬಂದಾಗ ಮೊದಲು ಸಿಗೋದೇ ಚಿತ್ರದುರ್ಗ ಅಲ್ವೇ, ಅದಕ್ಕೆ ಚಿತ್ರದುರ್ಗ ಮುಟ್ತಾನೆ ಅಂತ ನಾ ಹೇಳಕ್ಕೆ ಇಷ್ಟು ಸ್ಟೋರಿ ಹೇಳಿದೆ. ಅರ್ಥ ಆಯ್ತಾ ಈಗ? ಸೊ ಈ ಚಿತ್ರದುರ್ಗವನ್ನ ಮುತ್ತಿ ಏನು ಈ ಕಡೆ ಚಿತ್ರದುರ್ಗನ ರಣದುಲ್ಲಾ ಖಾನ್ ಮುತ್ತಿದ್ರೆ, ಆ ಕಡೆ ಮಳಗೊಂಡನಹಳ್ಳಿಯನ್ನ ಹರಪನಹಳ್ಳಿಯವರು ಮುತ್ತಿರ್ತಾರೆ. ಸೊ ಈ ಯುದ್ಧಗಳು ಎಲ್ಲ ಕಡೆ ಯುದ್ಧಗಳು, ಆ ಕಡೆ ಹರಪನಹಳ್ಳಿಯವ್ರ ಜೊತೆ, ಈ ಕಡೆ ಮೊಘಲರ ಜೊತೆ, ಈ ಕಡೆ ಬಿಜಾಪುರದ ಆದಿಲ್ ಶಾಹಿಗಳ ಜೊತೆ. ಸೊ ಎಲ್ಲ ಕಡೆ ಯುದ್ಧಗಳು ನಡೀತಾ ಇರುತ್ತೆ. ಈ ಯುದ್ಧಗಳು ಒಂದ್ ಕಡೆ ಸೋಲು, ಒಂದ್ ಕಡೆ ಗೆಲುವು, ಒಂದ್ ಕಡೆ ಸೋಲು, ಒಂದ್ ಕಡೆ ಗೆಲುವು, ಈ ರೀತಿಯಾಗಿ ಒಂದ್ ಕಡೆ ಕಾಂಪ್ರಮೈಸು, ಈ ರೀತಿಯೆಲ್ಲ ಆಗಿ ಮುಂದೆ ಅಕ್ಷಯ ಸಂವತ್ಸರದಲ್ಲಿ ದೊರೆಯಾದ ಚಿಕ್ಕಣ್ಣ ನಾಯಕರು 12 ವರ್ಷ ಆಳಿದ ನಂತರ ಸ್ವರ್ಗಸ್ಥರಾಗ್ತಾರೆ. ಚಿಕ್ಕಣ್ಣ ನಾಯಕನಿಗೆ ಮಕ್ಕಳಿರೋದಿಲ್ಲ. ಇವರ ಅಣ್ಣನಾದಂಥ ಮುಮ್ಮಡಿ ಮದಕರಿ ನಾಯಕರಿಗೆ ಪಟ್ಟವಾಗುತ್ತೆ. ಅರ್ಥ ಆಯ್ತಾ?
ಸೊ ಇಲ್ಲಿಂದ ಸ್ವಲ್ಪ ನಮ್ಮ ಚಿತ್ರದುರ್ಗದ ಡೌನ್ ಫಾಲ್ ಶುರು ಆಗುತ್ತೆ. ಯಾವುದೇ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ನೀವು ಯಾವುದೇ ಸಾಮ್ರಾಜ್ಯ ತಗೊಳ್ರಿ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇದು ಚಿತ್ರದುರ್ಗದ ಡೌನ್ ಫಾಲ್. ಮುಮ್ಮಡಿ ಮದಕರಿ ನಾಯಕನಿಗೆ ಪಟ್ಟ ಕಟ್ಟುವುದರೊಂದಿಗೆ ಚಿಕ್ಕಣ್ಣ ನಾಯಕನಿಗೆ ಮಕ್ಕಳಿರೋದಿಲ್ಲ. ಸೊ ಹಾಗಾಗಿ ಅವನ ಅಣ್ಣನಾದಂಥ 3ನೇ ಮದಕರಿ ನಾಯಕನಿಗೆ ಪಟ್ಟ ಕಟ್ಟುವುದರೊಂದಿಗೆ, ಅಂದರೆ ಅವ್ರ ಹೆಸರು ಲಿಂಗಣ್ಣ ಮದಕರಿ ನಾಯಕರು ಅಂತ, ಚಿಕ್ಕಣ್ಣ ನಾಯಕರು ಲಿಂಗಣ್ಣ ನಾಯಕರು. ಸೊ ಇವ್ರನ್ನ 3ನೇ ಮದಕರಿ ನಾಯಕರು ಅಂತ ಕರೀತಾರೆ. ಸೊ ಇವ್ರನ್ನ ಪಟ್ಟ ಕಟ್ಟುವುದರೊಂದಿಗೆ ಚಿತ್ರದುರ್ಗದ ಡೌನ್ ಫಾಲ್ ಶುರು ಆಗುತ್ತೆ. ಅಕ್ಷಯ ಸಂವತ್ಸರ ಕಾರ್ತಿಕ ಶುದ್ಧ 11 ಯಾಕಂದ್ರೆ ಅಕ್ಷಯ ಸಂವತ್ಸರದಲ್ಲಿ ಆಗ್ತಾನೆ ಅವ್ರ ಅಣ್ಣ ತಮ್ಮ ತೀರ್ಕೊಂಡ್ರು ಚಿಕ್ಕಣ್ಣ ನಾಯಕರು. ಚಿಕ್ಕಣ್ಣ ನಾಯಕರ ಆದ್ಮೇಲೆ ಮುಮ್ಮಡಿ ಮದಕರಿ ನಾಯಕರಿಗೆ ಪಟ್ಟ ಕಟ್ಟಿದರು. ಆಗ ಕ್ಷಾಮ ಸಂಭವಿಸಿತು, ಕ್ಷಾಮ ಬಂದಿತ್ತು. ಸೇನಾ ನಾಯಕರ ಅಸಮಾಧಾನವೂ ಸೇರಿಕೊಂಡು ಹಠಾಟವು ದಿನೇ ದಿನೇ ವಿಪರೀತಕ್ಕೆ ಬಂತು. ಇದರ ಕಾರಣವನ್ನು ವಿಚಾರ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿರ್ಧರಿಸಬಹುದೇನೋ. ಚಿಕ್ಕಣ್ಣನ ಪಟ್ಟವಾಗುವುದಕ್ಕೆ ಮುಂಚೆ ಇಮ್ಮಡಿ ಮದಕರಿ ನಾಯಕರ ಸಾಕು ಮಗ ಓಬಣ್ಣನಿಗೆ ದೊರೆತನವನ್ನು ಕೊಟ್ಟ ಕಾಲದಲ್ಲಿಯೇ ಹಿರಿಯ ಸಂತತಿಯಾದ ಸರ್ಜೇರಾಯನ ವಂಶಕ್ಕೆ ರಾಜ್ಯ ತಪ್ಪಿ ಹೋಯ್ತಿ, ಬೇರೆ ಸಂತತಿಗೆ ಬಂದ್ಬಿಡ್ತಲ್ಲ ಅಂತ ಅಸಮಾಧಾನ ಎಲ್ಲ ಕಡೆ ಇರುತ್ತೆ. ಈ ವಿಚಾರ ಚರ್ಚೆ ಹುಟ್ಟಿ ಕೆಲವರು ಸಾಕು ಮಗನ ಪಕ್ಷವನ್ನು ವಹಿಸಿಕೊಂಡಿದ್ದರು. ಆದರೆ ಸರ್ಜೇರಾಯನ ವಂಶಸ್ಥರ ಪಕ್ಷವನ್ನು ಹಿಡಿದಿದ್ದ ಕಕ್ಷಿಯು ಬಲವಾಗಿದ್ದ ಕಾರಣ ಓಬಣ್ಣ ನಾಯಕನ ತಲೆ ಹೊಯ್ದು ಚಿಕ್ಕಣ್ಣ ನಾಯಕನ ಪಟ್ಟದ ಮೇಲೆ ಕೂರಿಸಿರ್ತಾರಲ್ಲ, ಅದೇ ಜರುಗಿ ಹೋಯಿತು. ಈಗ ಓಬಣ್ಣ ನಾಯಕರ ಪಕ್ಷವನ್ನು ಹಿಡಿದಿದ್ದವರ ಕೈ ಆಗ ನಡೆಯದೆ ಹೋದಾಗ್ಯೂ ಆ ಸಂಖ್ಯೆ ಜನರಿಗೂ ಸೇನಾಧಿಪತಿಗಳು ಹುಟ್ಟಿದ್ದ ಬೆಂಕಿ ಏನೂ ಆರಿರಲಿಲ್ಲ. ಅದು ಹೊಗೆ ಆಡ್ತಾನೆ ಇತ್ತು. ಚಿಕ್ಕಣ್ಣ ನಾಯಕರಿಗೆ ದೊರೆತನವಾದ ಮೇಲೆ ಅವನ ಆಳ್ವಿಕೆ ಬಲವಾಗಿಯೇ ಜರುಗಿದ ಕಾರಣ ಬಹುಮಂದಿ ಅವನು ಹೇಳ್ದಂಗೆ ಕೇಳ್ಕೊಂಡಿದ್ರು. ಯಾಕಂದ್ರೆ ಚಿಕ್ಕಣ್ಣ ನಾಯಕ ಬಲವಾಗಿದ್ರು 12 ವರ್ಷ. ಸೊ ಏನು ಮಾತಾಡಕ್ಕಾಗ್ಲಿಲ್ಲ. ಅವರ ಮರಣಾನಂತರ ಬಂದಂತ ಮುಮ್ಮಡಿ ಮದಕರಿ ನಾಯಕರು ದೊರೆತನಕ್ಕೆ ಬಂದ್ರಲ್ಲ, ಆಗ ಪುನಃ ಎದ್ದೇಳ್ತಾರೆ, ಪುನಃ ಅಸಮಾಧಾನ ಶುರುವಾಗುತ್ತೆ. ಆಕ್ಚುಲಿ ನೋಡ್ಬೇಕು ಅಂದ್ರೆ ಹಿರೇ ಸಂತತಿಯವನಾದಂಥ ಸರ್ಜೇರಾಯನ ಹಕ್ಕಿನ ಮೇಲೆ ಅವನ ಹಿರಿ ಮಗನಾದ ಲಿಂಗಣ್ಣನೆಂಬ 3ನೇ ಮದಕರಿ ನಾಯಕನೇ ನ್ಯಾಯವಾದ ವಾರಸುದಾರರು. ಈಗೇನು ಕೂತಿದ್ದಾರಲ್ಲ ಈಗ 3ನೇ ಮದಕರಿ ನಾಯಕರು, ಅವರೇ ನ್ಯಾಯವಾದ ವಾರಸುದಾರರು. ಅಂಥವ್ರನ್ನ ಬಿಟ್ಟು ಚಿಕ್ಕವನಾದ ಚಿಕ್ಕಣ್ಣ ನಾಯಕನ ಕೂರಿಸಿದ್ದೇ ಮೊದಲನೇ ತಪ್ಪು. ಆದ್ರೆ ಅದನ್ನು ಅಂಗೀಕರಿಸಿದ ಮೇಲೆ ಚಿಕ್ಕವನ ವಂಶದಲ್ಲಿಯೇ ರಾಜ್ಯ ಜರುಗಬೇಕು. ಇವ್ರು ಏನ್ ಹಿಡ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಸರ್ಜೇರಾಯನ ಮಕ್ಕಳಿಗೆ ವಂಶ ಸಿಗಬೇಕಿತ್ತು, ಈ ಕೊನೆಗೆ ಸಿಕ್ಕಿತ್ತು ಚಿಕ್ಕಣ್ಣ ನಾಯಕರಿಗೆ. ಚಿಕ್ಕಣ್ಣ ನಾಯಕರು ತೀರೋದ್ರು. ಆಕ್ಚುಲಿ ನೋಡ್ಬೇಕು ಅಂದ್ರೆ ಸರ್ಜೇರಾಯನ ದೊಡ್ಡ ಮಗನಾದಂಥ 3ನೇ ಮದಕರಿ ನಾಯಕರಿಗೆ ಸಿಗ್ಬೇಕಿತ್ತು. ಅದನ್ನ ತಪ್ಪಿಸಿ ಚಿಕ್ಕವರಾದಂಥ ಚಿಕ್ಕಣ್ಣ ನಾಯಕರಿಗೆ ಕೊಟ್ಟರು. ಅದು ಮೊದಲನೇ ತಪ್ಪು. ಈಗ ಅವ್ರೇನ್ ಹಿಡ್ಕೊಂಡಿದ್ದಾರೆ ಅಂತಂದ್ರೆ, ಚಿಕ್ಕಣ್ಣ ನಾಯಕರು ಇಲ್ವಲ್ಲ, ಅವ್ರ ವಂಶನೇ ಮುಂದುವರಿಲಿ, ಅವ್ರು ಯಾರನ್ನಾರು ಅವ್ರ ಕಡೆಯವ್ರು ಯಾರು ದತ್ತು ತಗೊಂಡು ಮುಂದುವರಿಸ್ಲಿ ಹೊರತು ಪುನಃ ದೊಡ್ಡದ ಮುಮ್ಮಡಿ ಮದಕರಿ ನಾಯಕರಿಗೆ ಪಟ್ಟ ಆಗೋದ್ ಬೇಡ ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕಣ್ಣನಿಗೆ ದತ್ತುವಾದರೂ ಕೊಡಿಸಿ ರಾಜ್ಯವನ್ನು ನಿಲ್ಲಿಸಬೇಕಲ್ಲದೆ ಹಿರಿಯವನೆಂಬ ಕಾರಣದ ಮೇಲೆ ಈಗ ಲಿಂಗಣ್ಣನನ್ನು ತಂದು ಕೂರಿಸಿದ್ದು ಸರಿಯಲ್ಲ. ಲಿಂಗಣ್ಣ ನಾಯಕ ಅಂದ್ರೆ 3ನೇ ಮದಕರಿ ನಾಯಕ. ಹಿರಿಯವನಿಗೆ ಮೊದಲು ರಾಜ್ಯ ಪ್ರಾಪ್ತವಾಗಬೇಕಾದ್ದು ಸರಿಯಾದ ಮಾರ್ಗ. ಅಂಥವನನ್ನು ಮೊದಲು ಅಂಗೀಕರಿಸದೇ ಇರಲು ಯಾವ ಕಾರಣವಿತ್ತೋ ಈಗಲೂ ಪಟ್ಟ ಆಗ ಕೂಡಬಾರ್ದೆಂದು ಅದೇ ಕಾರಣ ಇಟ್ಕೋಬೇಕು. ಮೊದಲು ಯಾಕಪ್ಪ ನೀವು ಕೊಡ್ಲಿಲ್ಲ ಅಲ್ವಾ? ಈಗ ಮೊದಲೇ ನೀವು ದೊಡ್ಡವನು ಕೊಟ್ಟಿದ್ರೆ ನಾವು ಒಪ್ಕೋತಾ ಇದ್ದೋ. ಮೊದಲು ಯಾವ ಕಾರಣ ಇಟ್ಕೊಂಡು ನೀವು ಅವನಿಗೆ ರಿಜೆಕ್ಟ್ ಮಾಡಿದ್ರಲ್ಲ, ಈಗಲೂ ಅದೇ ಕಾರಣ ಇಟ್ಕೊಂಡು ರಿಜೆಕ್ಟ್ ಮಾಡಿ ಅವನನ್ನ ಪಟ್ಟದ ಮೇಲೆ ಕೂರಿಸ್ಬೇಡಿ. ಚಿಕ್ಕಣ್ಣ ನಾಯಕನ ಮಕ್ಕಳಿಲ್ಲ ತಾನೆ, ಒಬ್ಬನ ದತ್ತು ತಗೊಂಡು ವಂಶ ಮುಂದುವರಿಸಿ. ಮೊದಲು ರಿಜೆಕ್ಟ್ ಮಾಡಿದವನು ಈಗ ಯಾಕೆ ತತ್ತಿದ್ದೀರಾ ಅವನ್ನ ರಿಜೆಕ್ಟ್ ಆಗಿದ್ದವನ್ನ ಅಂತ ಗಲಾಟಿ ಆಯ್ತಾ? ಇದು ಪದೇ ಪದೇ ಪರರಾಜರ ಮೇಲೆ ಯುದ್ಧ ಪ್ರಸಕ್ತಿ ಬಿಡ. ಅದೇ ಯಾವಾಗ್ಲೂ ದುರ್ಗಾ ಶುರುವಾದಾಗ್ಲಿಂದ ದುರ್ಗಾ ಮುಗಿಯೋವರೆಗೂ ಪರರಾಜ್ಯದ ಮೇಲೆ ಯುದ್ಧ ಅಂತೂ ನಡೀತಾನೆ ಇರುತ್ತೆ. ಅದು ಎಂಡ್ಲೆಸ್. ನಾನು ಹೇಳ್ದೆ ಹೋಗ್ಲಿ, ಈ ಕಡೆ ರಾಜಕಾರಣ ಏನು ಒಳಗಡೆ ನಡೀತಾ ಇರುತ್ತೋ ಆಗ್ಲೂ ಹೊರಗಡೆ ಯುದ್ಧ ನಡೀತಾನೆ ಇರುತ್ತೆ. ಇದು ನೀವು ಬರೆದಿಟ್ಕೊಂಡ್ಬಿಡ್ಬೇಕು. ಒಬ್ರಲ್ಲ ಒಬ್ರು ಬೀಳ್ತಾನೆ ಇರ್ತಾರೆ ದುರ್ಗದ ಮೇಲೆ. ಆಯ್ತಾ? ಇದಕ್ಕಾಗಿ ಆಯಾ ಕಾಲದಲ್ಲಿದ್ದ ರಾಜರು ಸೇನೆಯನ್ನು ಹೆಚ್ಚಿಸಿ ಸೇನಾಪತಿಗಳನ್ನು ಅನುಸರಿಸಿಕೊಂಡು ಅವರಿಗೆ ಬೇಕಾದದನ್ನು ಕೊಡ್ತಾ ಬಂದ ಕಾರಣದಿಂದಲೂ, ಅವರು ಆಗಾಗ್ಗೆ ಶತ್ರುಗಳನ್ನು ಜಯಿಸಿ ಹೆಸರು ಪಡೆಯುತ್ತಾ ಬಂದುದರಿಂದಲೂ ಸೇನಾ ನಾಯಕರ ಕೊಬ್ಬು ಹೆಚ್ಚಿತು. ಎದುರು ಕಕ್ಷಿಯರು ಒಬ್ಬ ದೊರೆಯನ್ನು ಉರುಳಿಸಿದ್ದು, ತಾವು ಇನ್ನೊಬ್ಬ ಪ್ರತಿಕಕ್ಷಿಯಿಂದ ನೇಮಿಸಲ್ಪಟ್ಟವನು ತಳ್ಳಿ ಹಾಕಲು ಧೈರ್ಯ ಉಂಟಾಯಿತು. ಒಂದು ಬಗೆಯಲ್ಲಿ ನ್ಯಾಯವನ್ನು ನೋಡಿದರೆ ಹಿರಿಯ ಸಂತತಿಗೆ ರಾಜ್ಯ ಸಿಗದೆ ಹೋದದ್ದನ್ನು ಈ ಸರಿಗೆ ಸರಿ ಮಾಡ್ಕೋಬೇಕಾಗಿಂತ ಯತ್ನ ಮಾಡಿದ್ದು ಅಂಗೀಕಾರವಾಗಬೇಕಾಗಿತ್ತೇನೋ. ಆದ್ರೆ ತಪ್ಪಿ ಹೋದಿದ್ದು ತಪ್ಪೇ ಹೋಯ್ತು. ಬೇರೊಬ್ಬರ ದೊರೆ ನೇಮಕವಾದ್ಮೇಲೆ ಅವನು ಯಾರೇ ಆಗ್ಲಿ ಅವನ ಆಳ್ವಿಕೆಗೆ ಜನ ಒಳಪಡಬೇಕು. ಅವನು ಒಳಪಡದೇ ಇದ್ರೆ ಓಬಣ್ಣ ನಾಯಕನ ತಲೆ ಒಡೆದುದರಿಂದ ಶತ್ರುತ್ವವನ್ನು ತೀರಿಸಿಕೊಳ್ಳೋದಕ್ಕೆ ಈಗ ಲಿಂಗಣ್ಣ ನಾಯಕರನ್ನ ತಳ್ಳಿ ಹಾಕುತ್ತೇವೆಂದು ದಂಗೆ ಮಾಡಿದರು. ಅರ್ಥ ಆಯ್ತಾ? ಇವ್ರು ಏನ್ ಮಾಡ್ತಾರೆ ಈಗ, ಇಲ್ಲಿ
ಇದಿಷ್ಟೆಲ್ಲ ಹೇಳಿದ್ನಲ್ಲ, ಒಂದು ಇದನ್ನು ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಯಾವಾಗ ಮತ್ತಿ ತಿಮ್ಮಣ್ಣ ನಾಯಕರು ಹೋದ್ರೋ, ಮತ್ತಿ ತಿಮ್ಮಣ್ಣ ನಾಯಕರು ಹೋದ್ಮೇಲೆ ಬಂದಂತ ಎಲ್ಲ ಪಾಳೆಗಾರರು, ಎಲ್ಲ ನಾಯಕರು, ಇಮ್ಮಡಿ ಮಧುಕರ ನಾಯಕ, ಮೂರನೇ ಮಧುಕರ ನಾಯಕ, ಓಬಣ್ಣ ನಾಯಕ, ಚಿಕ್ಕಣ್ಣ ನಾಯಕ, ಈ ಲಿಂಗಣ್ಣ ನಾಯಕ, ಇವರೆಲ್ಲ ಬರ್ತಾ ಇದ್ದಾಗ ಎನಿ ಟೈಮ್ 24/7 ದುರ್ಗ ಯುದ್ಧದಲ್ಲೇ ನಿರತವಾಗಿತ್ತು. ಯುದ್ಧ ಅಂದ್ರೆ ಯಾರಪ್ಪ? ಸೇನಾಧಿಪತಿಗಳು, ಸೈನಿಕರು. ಸೊ ಯುದ್ಧ ನಡೆಸೋರು ಯಾರು? ಸೇನಾಧಿಪತಿಗಳು. ಯುದ್ಧ ಗೆಲ್ತಿದ್ದವ್ರು ಯಾರು? ಸೇನಾಧಿಪತಿಗಳು. ಯುದ್ಧ ಮಾಡ್ತಿದ್ದವ್ರು ಯಾರು? ಸೈನಿಕರು, ಸೇನಾಧಿಪತಿಗಳು. ಯಾವಾಗ್ಲೂ ವಾರ್ ಫೀಲ್ಡ್ ಅಲ್ಲೇ ಇದ್ದು ದುರ್ಗವನ್ನ ರಕ್ಷಣೆ ಮಾಡ್ತಾ ಇದ್ದಿದ್ರಿಂದ ಅವ್ರಿಗೆ ಸಹಜವಾಗಿ ಒಂದು ಕೆಚ್ಚು, ಒಂದು ಗಂಡಸ್ತನ, ಒಂದು ಹೆಸರು, ಒಂದು ಅಹಂಕಾರ, ಒಂದು ಕೀರ್ತಿ ಅನ್ನೋದು ಎಲ್ಲ ಬಂದ್ಬಿಟ್ಟಿರುತ್ತೆ. ಪಾಳೆಗಾರರು ರಾಜರಿಗಿಂತ ಒಂದು ಗ್ರಾಮ್ ಹೆಚ್ಚಿಗೆನೆ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ರಾಜರು ಈ ರಾಜಕಾರಣ ನೋಡಿ, ಫ್ಯಾಮಿಲಿ ನೋಡಿ, ಆಮೇಲೆ ಯುದ್ಧವನ್ನು ನೋಡ್ಬೇಕಾಯ್ತು. ಈ ಸೇನಾಧಿಪತಿಗಳ ಹಂಗಲ್ವಲ್ಲ, 24/7 365 ಯುದ್ಧ ಭೂಮಿಯಲ್ಲೇ. ಸೊ ಸಹಜವಾಗಿ ಅವ್ರಿಗೆ ಹೆಸರು ಬಂದ್ಬಿಟ್ಟಿರುತ್ತೆ, ಹೆಸರಿನಿಂದ ಕೊಬ್ಬು ಬಂದ್ಬಿಟ್ಟಿರುತ್ತೆ ಅಂತ ಇವರು ಬರೆಯೋದು. ಈ ಸೇನಾಧಿಪತಿಗಳಲ್ಲಿ ಬಹಳ ಮುಖ್ಯವಾದವನು, ಅಸಂಖ್ಯಾತ ಯುದ್ಧಗಳನ್ನು ಗೆದ್ದವನು, ದುರ್ಗವನ್ನ ಹಲವಾರು ವರ್ಷಗಳ ಕಾಲ ಶತ್ರುಗಳ ಕೈಯಿಂದ ಕಾಪಾಡಿದವನು ದಳವಾಯಿ ಮುದ್ದಣ್ಣ. ದಳವಾಯಿ ಮುದ್ದಣ್ಣ ಕಾಪಾಡಿದವನು. ಈ ತರ ದಳವಾಯಿಗಳು ರಾಜ್ಯಗಳನ್ನ ಕಾಪಾಡಿದವರು ತುಂಬಾ ಜನ ಬರ್ತಾರೆ, ತುಂಬಾ ರಾಜ್ಯಗಳಲ್ಲಿ ಬರ್ತಾರೆ. ಅದರಲ್ಲೊಬ್ಬ ದಳವಾಯಿ ಮುದ್ದಣ್ಣ. ನಾಳೆ ಹೇಳೋಣ ಇವನನ್ನು.